ಒಂದು ಫ್ಯಾಮಿಲಿಗೆ 7,000 ಕೋಟಿ ಮುಖ್ಯನಾ ಅಥವಾ 1,000 ಜನರ ಪ್ರಾಣ ಮುಖ್ಯನಾ ಅಂತಂದ್ರೆ ಅವರು ಏನ್ ಡಿಸೈಡ್ ಮಾಡಬಹುದು ಒಂದ್ಸಲ ನೀವೇ ಯೋಚನೆ ಮಾಡಿ. ಆದ್ರೆ ಇಲ್ಲೊಂದು ಫ್ಯಾಮಿಲಿ ಇದೆ, ಇವ್ರು ಮಾಡುವಂತ ಡಿಸಿಷನ್ ನ ನಾರ್ಮಲ್ ಜನರಂತೂ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಅಂತ ಡಿಸಿಷನ್ ಇವರು ಏನ್ ಮಾಡಿದ್ರು? ಈ 7,000 ಕೋಟಿಗೂ 1,000 ಜನರ ಪ್ರಾಣಕ್ಕೂ ಏನ್ ಸಂಬಂಧ ಇದೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಬ್ಲಾಸ್ಟ್ ಅಂತ. ಮೂವಿಯ ಮೊದಲು ನಮ್ಗೆ ಇಲಾಂಗೋ ಅನ್ನೋ ಒಬ್ಬ ವ್ಯಕ್ತಿ, ಇವನ ಅತ್ತಿಗೆ ಆಗಿರುವಂತ ಸೀತಾ, ಹಾಗೆ ಮಕ್ಕಳಿಗೆ ಕರಾಟನೆ ಹೇಳ್ಕೊಡ್ತಿರುವಂತ ಸೀತಾ ಗಂಡ ಆಗಿರುವಂತ ರಾಜಾರಾಮ್ನ ತೋರಿಸ್ತಾರೆ. ಅಂದ್ರೆ ಇವನು ಇಲಾಂಗೋ ಅಣ್ಣ. ಅದೇ ಸಮಯಕ್ಕೆ ರಾಜಾರಾಮ್ನ ಮಗಳು ನೀಲಾ ಬಂದು ಅಳ್ತಿರ್ತಾಳೆ, ಒಬ್ಬ ಹುಡುಗ ಹೊಡೆದ್ಬಿಟ್ಟ ಅಂತ. ನೀನು ಕೂಡ ಹೊಡೆದು ಬಾ ಅಂತ ರಾಜಾರಾಮ್ ಹೇಳಿದಾಗ ಈ ಹುಡುಗಿ ಹೊಡೆಯೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಆ ಹುಡುಗ ಇವಳಿಗೆ ಮತ್ತೆ ಹೊಡೆದು ಕಳಿಸ್ತಾನೆ. ಅದಕ್ಕೆ ಈ ಸಲ ರಾಜಾರಾಮ್ ಹೇಳ್ತಾನೆ, ಇವತ್ತು ಆ ಹುಡುಗ, ನಾಳೆ ಮತ್ತೊಬ್ಬ ಹುಡುಗ ಹೊಡಿತಾನೆ ಅಂತ. ಇದನ್ನ ಕೇಳಿ ಇವಳು ಡಿಸೈಡ್ ಮಾಡ್ತಾಳೆ, ನಾನು ಕೂಡ ಕರಾಟೆನ ಕಲ್ತು ಸ್ಟ್ರಾಂಗ್ ಆಗ್ಬೇಕು ಅಂತ. ಅಷ್ಟೇ ಅಲ್ಲದೆ ಶ್ರದ್ಧೆಯಿಂದ ನಿರಂತರವಾಗಿ ಕರಾಟೆನ ಕಲಿಯೋದಕ್ಕೂ ಕೂಡ ಶುರು ಮಾಡ್ತಾಳೆ. ಒಂದು ದಿನ ಮತ್ತೆ ಹುಡುಗನ್ ಜೊತೆ ಬರ್ತಾಳೆ. ಆದ್ರೆ ಈ ಸಲ ಇವನಿಗೆ ಚಾನ್ಸೇ ಕೊಡೋದಿಲ್ಲ, ಆ ರೀತಿ ಇವನಿಗೆ ಹೊಡೆದಾಕ್ಬಿಡ್ತಾಳೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಈ ಫ್ಯಾಮಿಲಿ ಅವ್ರ ಹತ್ರ ಒಂದು ಮೆಡಿಕಲ್ ಸ್ಟೋರ್ ಇರುತ್ತೆ. ಇದಾದ್ಮೇಲೆ ನೀಲಾ ಆ ಹುಡುಗನಿಗೆ ಹೊಡೆದ್ಲಲ್ಲ, ಆ ಹುಡುಗನ ತಾಯಿ ಮನೆಗ್ ಬಂದಿರ್ತಾರೆ, ನೋಡಿ ನಿಮ್ ಮಗಳು ಯಾವ ರೀತಿ ಹೊಡೆದಿದ್ದಾರೆ ಅಂತ. ಆದ್ರಿಂದ ಸೀತಾನು ಕೂಡ ಇವಳಿಗೆ ಅರ್ಥ ಮಾಡಿಸ್ತಾಳೆ, ಇನ್ಮೇಲೆ ಆ ರೀತಿ ಯಾರಿಗೂ ಹೊಡೆಯೋದಕ್ಕೆ ಹೋಗ್ಬೇಡ ಅಂತ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆ ಹುಡುಗನ್ ತಾಯಿ ಮತ್ತೆ ಬರ್ತಾರೆ, ನಿಮ್ಗೆ ಹೇಳಿದಕ್ಕೆ ನಿಮ್ ಮಗಳು ಮತ್ತೆ ಹೊಡೆದ್ಲು ಅಂತ. ಹಾಗೆ ನಮ್ಗೆ ಗೊತ್ತಾಗುತ್ತೆ ನೀಲಾ ಕರಾಟೆ ಚಾಂಪಿಯನ್ಶಿಪ್ ನಲ್ಲೂ ಕೂಡ ಭಾಗವಹಿಸ್ತಿದ್ದಾಳೆ ಅಂತ. ಆದ್ರೆ ಒಂದು ಮ್ಯಾಚ್ ನಲ್ಲಿ ಸೋತ್ ಬಿಡ್ತಾಳೆ. ಇದರಿಂದ ರಾತ್ರಿ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಜಾರಾಮ್ ಬಂದು ಇವಳಿಗೆ ಅರ್ಥ ಮಾಡಿಸ್ತಾನೆ, ನಾನ್ ಚಿಕ್ಕವನಿರ್ಬೇಕಾದ್ರೆ ನಾನು ಕೂಡ ಯಾವುದೇ ಮ್ಯಾಚ್ ಗಳನ್ನ ಸೋಲ್ತಿರ್ಲಿಲ್ಲ, ಆದ್ರೆ ಒಂದೇ ಒಂದು ಮ್ಯಾಚ್ ಅನ್ನ ಸೋತೆ. ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ ಇನ್ಯಾವತ್ತೂ ಕೂಡ ಸೋಲ್ಬಾರ್ದು ಅಂತ. ಸೋಲಿಲ್ಲ ಕೂಡ. ನೀನ್ ನನ್ ಮಗಳು, ನೀನು ಕೂಡ ನನ್ನ ರೀತಿನೇ ಇನ್ಯಾವತ್ತೂ ಸೋಲೋದಿಲ್ಲ ಅಂತ. ಆಗೋದು ಕೂಡ ಅದೇ ರೀತಿನೇ. ನೀಲಾ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾಳೆ, ಮುಂದೆ ಬರುವಂತ ಯಾವ ಮ್ಯಾಚ್ ನಲ್ಲೂ ಕೂಡ ಸೋಲೋದೇ ಇಲ್ಲ. ನಂತರ ಹೀಗೆ ಒಂದು ದಿನ ಇಲಾಂಗೋ ಮಾತಾಡ್ತಾ ನೀಲಾಗೆ ಹೇಳ್ತಾನೆ, ನಿನ್ ತಂದೆ ಒಂದೇ ಒಂದು ಮ್ಯಾಚ್ ಅನ್ನ ಸೋತಿದ್ದಾನೆ ಅಂತ ಹೇಳಿದ್ನಲ್ಲ, ಅದು ಯಾರ ಜೊತೆ ಗೊತ್ತಾ ಅಂತ. ನೋಡಿದ್ರೆ ರಾಜಾರಾಮ್ ಚಿಕ್ಕ ವಯಸ್ಸಿನಲ್ಲಿ ಒಂದು ಹುಡುಗಿ ಜೊತೆ ಸೋತಿರ್ತಾನೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ರಾಜಾರಾಮ್ನ ಹೆಂಡತಿ ಸೀತಾನೆ. ಅಂದ್ರೆ ಇಡೀ ಫ್ಯಾಮಿಲಿನೇ ಒಂದು ಕರಾಟೆ ಫ್ಯಾಮಿಲಿ. ಮುಂದಿನ ಸೀನ್ ನಲ್ಲಿ ಒಂದು ಹೋಟೆಲ್ ನಲ್ಲಿ ಒಂದಷ್ಟು ರೌಡಿಗಳು ಒಬ್ಬ ಹುಡುಗನ್ನ ನೋಡ್ತಾರೆ. ಈ ಹುಡುಗನ್ನ ತಂದೆ ಈ ರೌಡಿಗಳ ಜೊತೆ ಜಗಳ ಮಾಡ್ಕೊಂಡಿದ್ದ. ಆದ್ರಿಂದ ಇವರು ಈ ಹುಡುಗನ್ಗೆ ಹೊಡೆಯೋದಕ್ಕೆ ನೋಡಿದಾಗ ರಾಜಾರಾಮ್ ಬಂದು ಸ್ಟಾಪ್ ಮಾಡ್ತಾನೆ. ಈ ರೌಡಿಗಳು ಇವನ್ ಜೊತೆನೂ ಕೂಡ ಫೈಟ್ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಇವನು ಮೊದ್ಲೇ ಕರಾಟೆ ಮಾಸ್ಟರ್. ಇವರು ಇವನನ್ನ ಟಚ್ ಮಾಡೋದಕ್ಕಿಂತ ಮುಂಚೆನೆ ಎಲ್ಲರಿಗೂ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ನಂತರ ಈ ಹುಡುಗನೇ ಹೇಳ್ತಾನೆ, ಹೋಗ್ಲಿ ಬಿಟ್ಬಿಡಿ, ಸತ್ಕಿತ್ ಹೋದಾರೋ ಅಂತ. ಇದಾದ್ಮೇಲೆ ಹೋಗ್ತಿರ್ಬೇಕಾದ್ರೆ ಆ ಹುಡುಗ ನಿಮ್ಗೆ ಪರಿಚಯ ಇದ್ನ ಅಂತ ನೀಲಾ ಕೇಳಿದಾಗ ಇವನು ಹೇಳ್ತಾನೆ, ಸಹಾಯ ಮಾಡ್ಬೇಕು ಅಂತಂದ್ರೆ ಪರಿಚಯ ಇರಬೇಕು ಅಂತ ಏನು ಇಲ್ಲ, ಎಲ್ ತಪ್ಪು ನಡೀತಿರುತ್ತೋ ಹೋಗಿ ಅಲ್ಲಿ ಸಹಾಯ ಮಾಡ್ಬೇಕು ಅಂತ. ಇದಾದ್ಮೇಲೆ ಸೀನ್ 15 ವರ್ಷಗಳ ಕಾಲ ಮುಂದಕ್ಕೆ ಬಂದಾಗ ಒಬ್ರು ವಯಸ್ಸಾಗಿರುವಂತ ಲೇಡಿ ಫೋನ್ ನಲ್ಲಿ ಹೇಳ್ತಿರ್ತಾರೆ, ಒಬ್ಬ ಪೊಲಿಟಿಷಿಯನ್ ನನ್ನ ಜಮೀನನ್ನ ಮೋಸ ಮಾಡಿ ಕಿತ್ಕೊಂಡು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾನೆ. ಇವತ್ ರಾತ್ರಿ ಅಷ್ಟರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಿಲ್ಲ ಅಂತಂದ್ರೆ ನನ್ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ಅಂತ. ಇದನ್ನ ಇಲ್ಲೇ ಕುಂತಿರೋ ಬೆಳೆದು ದೊಡ್ಡವಳಾಗಿರುವಂತ ನೀಲಾ ಕೂಡ ಕೇಳಿಸ್ಕೊಬಿಡ್ತಾಳೆ. ಈ ವಯಸ್ಸಾಗಿರುವಂತ ಲೇಡಿ ಬಂದು ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಪೊಲಿಟಿಷಿಯನ್ ಗೆ ಕೊಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಒಬ್ಬ ವ್ಯಕ್ತಿಗೆ ಯಾರೋ ಹೊಡಿತಾರೆ. ನೋಡಿದ್ರೆ ಹೊಡೆದಿರೋದು ಬೇರೆ ಯಾರು ಅಲ್ಲ, ನೀಲಾ. ಅಂದ್ರೆ ಇವಳು ಇನ್ನು ಕೂಡ ಕರಾಟೆನ ಬಿಟ್ಟಿಲ್ಲ. ಹೀಗೆ ಪೊಲಿಟಿಷಿಯನ್ ಕಡೆಯ ಜನರಿಗೆ ಮುಖ ಮೂತಿ ನೋಡ್ದಂಗೆ ಚೆನ್ನಾಗಿ ಹೊಡೆದು ಪೊಲಿಟಿಷಿಯನ್ ಹೆದರಿಸ್ತಾಳೆ. ಆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಅನ್ನ ಹರಿದಾಕು ಅಂತ. ಹಾಗೆ ಯಾವತ್ತೂ ಈ ರೀತಿ ಮಾಡಬೇಡ ಅಂತಾನು ಕೂಡ ವಾರ್ನಿಂಗ್ ಕೊಡ್ತಾಳೆ. ಇದನ್ನೆಲ್ಲ ನೋಡಿದಂತ ಈ ಲೇಡಿ ತುಂಬಾ ಶಾಕ್ ಆಗ್ಬಿಟ್ಟಿರ್ತಾಳೆ. ಯಾಕೆ ಅಂತಂದ್ರೆ ನೀಲಾ ಯಾರು ಅಂತಾನೆ ಇವಳಿಗೆ ಗೊತ್ತಿಲ್ಲ. ಆದ್ರೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇವಳ ತಂದೆ ಹೇಳ್ಕೊಟ್ಟಿದ್ರಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಇವರಿಗೆ ಹೆಲ್ಪ್ ಮಾಡಿದ್ಲು ಅಷ್ಟೇ. ನಂತರ ನಮ್ಗೆ ಕಾರ್ತಿಕೇಯನನ್ನು ಸೋಷಿಯಲ್ ಎನ್ವಿರಾನ್ಮೆಂಟ್ ಆಫೀಸರ್ ನ ತೋರಿಸ್ತಾರೆ. ಇವನು ಒಂದು ಕಂಪನಿ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾನೆ. ಆ ಕಂಪನಿ ಹೆಸರು ಟೆಕ್ಸ್ಟಾಸ್ ಮಿನರಲ್ಸ್. ಈ ಕಂಪನಿಯವರು ಎಷ್ಟು ಡೇಂಜರಸ್ ಅಂತಂದ್ರೆ ಒಂದು ಸಲ ಒಂದು ಹಳ್ಳಿಯವರ ಜಾಗ ಈ ಕಂಪನಿಯವರಿಗೆ ಬೇಕಿತ್ತು. ಆ ಜನರು ಕೊಡೋದಕ್ಕೆ ಒಪ್ಕೊಂಡಿಲ್ಲ. ಇದರಿಂದ ಜನರನ್ನೆಲ್ಲರನ್ನು ಸಾಯಿಸಿ ಆ ಜನರ ಹೆಣಗಳ ಹೆಬ್ಬೆಟ್ ಅನ್ನ ತಗೊಂಡು ಜಾಗನ ಇವರ ವಶಕ್ಕೆ ತಗೊಂಡ್ರು. ಹಾಗೆ ವಿಷಯಗಳು ಹೊರಗಡೆ ಬರ್ದೇ ರೀತಿನೂ ಕೂಡ ನೋಡ್ಕೊಂಡ್ರು. ಈ ಕಂಪನಿಯ ಓನರ್ ವರುಣ್ ಅಂತ. ಆಕ್ಚುಲಿ ಇವನ ಕಂಪನಿ ಡೈಮಂಡ್ ಅನ್ನ ಮೈನ್
ಮೈನಿಂಗ್ ಮಾಡುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಬ್ಲಾಕ್ ಓಪಲ್ ಅನ್ನು ತುಂಬಾ ಬೆಲೆ ಬಾಳುವಂತ ಡೈಮಂಡ್ ಗಳು ಒಂದು ಬೆಟ್ಟದ 1500 ಅಡಿಗಳ ಒಳಗಡೆ ಇವರಿಗೆ ಸಿಕ್ಕಿದೆ. ಅದರ ವ್ಯಾಲ್ಯೂ 7,000 ಕೋಟಿಗಳು ಅಂತ. ಆದ್ರೆ ಇವರ ಪ್ರಾಬ್ಲಮ್ ಏನು ಅಂತಂದ್ರೆ ಆ ಬೆಟ್ಟದ ಪಕ್ಕ ಡೋಂಗ್ರಿ ಅನ್ನೋ ಒಂದು ಹಳ್ಳಿ ಇದೆ. ಆ ಹಳ್ಳಿಲಿ 1300 ಜನರು ವಾಸ ಮಾಡ್ತಾರೆ. ಅಕಸ್ಮಾತ್ ಇವ್ರೇನಾದ್ರೂ ಆ ಬೆಟ್ಟದಲ್ಲಿ ಮೈನಿಂಗ್ ಶುರು ಮಾಡಿದ್ರೆ ಬೆಟ್ಟ ಎಲ್ಲ ಕುಸ್ತು ಹಳ್ಳಿ ಮೇಲೆ ಬಿದ್ದು ಜನರೆಲ್ಲರೂ ಸತ್ತೋಗ್ತಾರೆ. ಹಾಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ನಾವಾಗ್ಲೇ ನೋಡಿದಂತ ಸೋಷಿಯಲ್ ಎನ್ವಿರಾನ್ಮೆಂಟ್ ಆಫೀಸರ್ ಕಾರ್ತಿಕೇಯನ್ ಈ ರೀತಿಯ ಹಳ್ಳಿಯ ಜನರೆಲ್ಲರೂ ಸಾಯ್ತಾರೆ ಅಂತ ಅವನಿಗೆ ಗೊತ್ತಿದೆ. ಆದ್ರಿಂದ ಇವರಿಗೆ ಅಲ್ಲಿ ಮೈನಿಂಗ್ ಮಾಡೋದಕ್ಕೆ ಕಾರ್ತಿಕೇಯನ್ ಬಿಡ್ತಿರೋದಿಲ್ಲ. ನಂತರ ನಮ್ಗೆ ರಾಜಾರಾಮನ್ ಫ್ಯಾಮಿಲಿನ ತೋರಿಸ್ತಾರೆ. ಇವರ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವತ್ತು ನೀಲಾ ಮೊದಲನೇ ದಿನ ಆಫೀಸ್ಗೆ ಹೋಗ್ತಿದ್ದಾಳೆ. ಹಾಗೆ ಇವಳನ್ನ ಪ್ರತಿದಿನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರೋದಕ್ಕೆ ಒಂದು ಕ್ಯಾಬ್ ಕೂಡ ಬರುತ್ತೆ ಅಂತ. ಆಫೀಸ್ಗೆ ಬರ್ತಾಳೆ. ಇಲ್ಲಿ ಇವಳಿಗೆ ಟೀಮ್ ಲೀಡರ್ ಪರಿಚಯ ಆಗ್ತಾನೆ. ಹೀಗೆ ಆಫೀಸ್ ಕೆಲಸ ಜೊತೆ ಮನೆ ಕೆಲಸ, ಮೆಡಿಕಲ್ ಶಾಪ್ ನ ನೋಡ್ಕೊಳ್ಳೋದು ಎಲ್ಲಾನು ಮಾಡ್ತಿರ್ತಾಳೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಇವರ ಮನೆಗೆ ಕರಾಟನೆ ಕಲ್ತ್ಕೊಳ್ಳೋದಕ್ಕೆ ಮಕ್ಕಳು ಬರ್ತಾರಲ್ಲ. ಆದ್ರಿಂದ ರಾಜಾರಾಮ್ ಆ ಮಕ್ಕಳಿಗೋಸ್ಕರ ಅಂತ ಮನೆ ಹಿಂದ್ಗಡೆ ಟಾಯ್ಲೆಟ್ ಅನ್ನ ಕಟ್ಟಿಸೋದಕ್ಕೆ ಒಂದು ದೊಡ್ಡ ಗುಂಡಿನ ತಗ್ಸಿರ್ತಾನೆ. ಇದಾದ್ಮೇಲೆ ಒಬ್ಬ ಪೊಲೀಸ್ ಆಫೀಸರ್ ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತ 1/2 kg ಗಾಂಜಾನ ಯಾರೋ ಕತ್ಕೊಂಡು ಹೊರಟೋಗಿದ್ದಾರೆ, ನಾನು ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಿತ್ತು. ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ನನ್ ಕೆಲಸ ಹೋಗುತ್ತೆ. ಬೇರೆ ಗಾಂಜಾನ ಎಲ್ಲಾದ್ರೂ ಅರೇಂಜ್ ಮಾಡೋದಕ್ಕಾಗುತ್ತಾ ಅಂತ ಒಬ್ಬ ಕ್ರಿಮಿನಲ್ ನ ಕೇಳ್ತಿರ್ತಾನೆ. ಅದಕ್ಕೆ ಇವನು ಕೂಡ ಸರಿ ಆಯ್ತು, ನಾನು ಗ್ಯಾಂಗ್ ನವರಿಗೆ ಹೇಳಿರ್ತೀನಿ, ಹೋಗಿ ಈಸ್ಕೊಳ್ಳಿ ಅಂತ ಹೇಳ್ತಾನೆ. ಇಲ್ಲೇ ನಮ್ಗೆ ಇನ್ಸ್ಪೆಕ್ಟರ್ ಆಗಿರುವಂತ ಅರುಣಗಿರಿನೂ ಕೂಡ ಪರಿಚಯ ಆಗ್ತಾನೆ. ಇವನು ಇವನ ಹೆಂಡತಿ ಜೊತೆ ಫೋನ್ ನಲ್ಲಿ ಮಾತಾಡ್ಕೊಂಡು ಸ್ಟೇಷನ್ಗೆ ಬರ್ತಾನೆ. ಹೇಳ್ಬೇಕು ಅಂತಂದ್ರೆ ಇವನು ತುಂಬಾ ಸ್ಟ್ರಿಕ್ಟ್. ಒಬ್ಬ ವ್ಯಕ್ತಿ ಕಾಲೇಜ್ಗೆ ಹೋಗುವಂತ ಹುಡುಗಿನ ರೇಗಿಸ್ತಾ ಅಂತ ಇವನಿಗೆ ಯಾವ ರೀತಿ ಹೊಡಿತಾನೆ ಅಂತಂದ್ರೆ ಮತ್ತೆ ಇವನು ಜೀವನದಲ್ಲಿ ಹುಡುಗಿರ್ ಕಡೆ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಮತ್ತೊಂದ್ ಕಡೆ ಟೋಬಿ ಅನ್ನೋ ಒಬ್ಬ ವ್ಯಕ್ತಿ ಊಟಕ್ಕೆ ಉಪ್ಪು ಹಾಕಿಲ್ಲ ಅಂತ ಇವನ ಹೆಂಡತಿಗೆ ಬಾಯಿಗೆ ಬಂದಂಗೆ ಬೈತಿರ್ತಾನೆ. ಇವನ ಹೆಂಡತಿನೂ ಕೂಡ ಬೈತಾಳೆ, ನೀನು ಪೊಲೀಸ್ ಕೇಸ್ ಮಾಡ್ಕೊಂಡು ಜೈಲಿಗೆ ಹೋಗ್ತಿರೋ, ನಾನು ಮನೆ ಬಾಡಿಗೆ ಕಟ್ಟೋದಕ್ಕೆ ಮಕ್ಕಳಿಗೆ ಫೀಸ್ ಅನ್ನ ಕಟ್ಟೋದಕ್ಕೆ ಒದ್ದಾಡ್ತಿರ್ತೀನಿ. ನೀನ್ ಗಂಡಸೆ ಆಗಿದ್ರೆ ಮೊದ್ಲು ಹೋಗಿ ದುಡ್ಡನ್ನ ತಗೊಂಡ್ ಬಂದು ಬಾಡಿಗೆ ಕಟ್ಟು, ಆಮೇಲೆ ನನ್ನ ಹತ್ರ ಮಾತಾಡುವಂತ. ಅದಕ್ಕೆ ಇವನು ಕೂಡ ಹೊರಗಡೆ ಬಂದು ಇವನ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳ್ತಾನೆ, ನೀನು ಕೆಲಸ ಮಾಡ್ತಿರೋಂತ ಗ್ಯಾಂಗ್ ನಲ್ಲಿ ನಾನು ಕೂಡ ಸೇರ್ಕೋತೀನಿ ಅಂತ. ಅಂದ್ರೆ ಈ ಟೋಬಿ ಒಬ್ಬ ರೌಡಿ. ಈ ಕಡೆ ನೀಲಾ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಟೀಮ್ ಲೀಡರ್ ನ ಮುಂದೆನೆ ಬಂದು ಕುತ್ಕೊಳ್ಳೋ ರೀತಿ ಈ ಟೀಮ್ ಲೀಡರ್ ಮಾಡ್ತಾನೆ. ನಂತರ ವರುಣ್ ಒಬ್ಬ ಮಿನಿಸ್ಟರ್ ಹತ್ರ ಬಂದು ಡೋಂಗ್ರಿ ವಿಲೇಜ್ ನ ಪಕ್ಕದಲ್ಲಿರುವಂತ ಬೆಟ್ಟನ ಮೈನಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾನೆ. ಆಗ ಈ ಮಿನಿಸ್ಟರ್ ಇದರಲ್ಲಿ ತುಂಬಾ ರಿಸ್ಕ್ ಇದೆ, ಆದ್ರೂ ಕೂಡ ನಾನ್ ನಿಮ್ಗೆ ಪರ್ಮಿಷನ್ ಕೊಡ್ತೀನಿ. ಪಕ್ಕದಲ್ಲಿರುವಂತ ಡೋಂಗ್ರಿ ಹಳ್ಳಿ ನಾಶ ಆಗೋದ್ರೂ ಅದು ನಿಮ್ ಮೇಲೆ ಬರ್ದೇ ಇರೋ ರೀತಿ ನೋಡ್ಕೊಳ್ತೀನಿ. ಆದ್ರೆ ಅದ್ರ ಬದಲಾಗಿ ನೀವು ನನಗೆ 1,000 ಕೋಟಿನ ನನ್ ಚಾರಿಟಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಎಲ್ಲನೂ ವೈಟ್ ಮನಿ ಆಗಿರ್ಬೇಕು ಅಂತಾನೆ. ಯಾಕೆ ಅಂತಂದ್ರೆ ಮಿನಿಸ್ಟರ್ಗೆ ಗೊತ್ತಿದೆ ಆ ಜಾಗದಲ್ಲಿ ಮೈನಿಂಗ್ ಮಾಡಿದ್ರೆ ವರುಣ್ಗೆ 7,000 ಕೋಟಿ ಪ್ರಾಫಿಟ್ ಆಗುತ್ತೆ ಅಂತ. ವರುಣ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಆದ್ರೆ ಇವನ ಹತ್ರ ಇರೋದು ಬರೀ 726 ಕೋಟಿ ವೈಟ್ ಮನಿ ಅಷ್ಟೇ, ಮಿಕ್ಕೆಲ್ಲ ಬ್ಲಾಕ್ ಮನಿ. ಅದಕ್ಕೆ ಅಬ್ರಾಹಂ ಅನ್ನೋ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ನನ್ನ ಹತ್ರ ಇರುವಂತ ಬ್ಲಾಕ್ ಮನಿನ ವೈಟ್ ಮನಿ ಆಗಿ ಕನ್ವರ್ಟ್ ಮಾಡಿ ಮಿನಿಸ್ಟರ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು ಅಂತಾನೆ. ಅಬ್ರಾಹಂ ಕೂಡ ಇದಕ್ಕೆ ಒಪ್ಕೊಳ್ತಾನೆ. ಇದಾದ್ಮೇಲೆ ವರುಣ್ ಕೃಪಾರ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ಗೆ ಕಾಲ್ ಮಾಡಿ ಆಫೀಸರ್ ಕಾರ್ತಿಕೇಯನ್ನ ಸಾಯಿಸೋದಕ್ಕೆ ಹೇಳ್ತಾನೆ. ಯಾಕೆಂತಂದ್ರೆ ಅವನಿಂದ ಯಾವುದೇ ತರದ ಪ್ರಾಬ್ಲಮ್ ಬರಬಾರ್ದು ಅಂತ. ಸರಿ ಅಂತ ಕೃಪಾರ ಈ ಕೆಲಸನ ಮಾಡಿ ಮುಗಿಸೋದಕ್ಕೆ ಇವನ ತಮ್ಮ ಶಿವನ್ಗೆ ಹೇಳ್ತಾನೆ. ಮತ್ತೊಂದ್ ಕಡೆ ವರುಣ್ನ ಬ್ಲಾಕ್ ಮನಿ ಅಬ್ರಾಹಂ ಹತ್ರ ಬಂದು ತಲುಪಿದೆ. ಈ ಕಡೆ ಶಿವ ಹಾಗೆ ಅವನ ಟೀಮ್ ನವರು ಕಾರ್ತಿಕೇಯನ್ನ ಮನೆಗ್ ಬಂದು ಅವನ ಕಂಪ್ಲೀಟ್ ಆಗಿರುವಂತ ಫ್ಯಾಮಿಲಿನೇ ಸಾಯಿಸ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಬಚ್ಚಿಟ್ಕೊಂಡಿರುವಂತ ಶಿವ ಟೀಮ್ ನವರು ಬಂದು ಇವರಿಬ್ಬರನ್ನು ಕೂಡ ಸಾಯಿಸ್ಬಿಡ್ತಾರೆ. ಹಾಗೆ ಅಬ್ರಾಹಂ ಆ ಬ್ಲಾಕ್ ಮನಿನ ತಗೊಂಡು ಮುರುಗನ್ ಹತ್ರ ಬರ್ತಾನೆ. ಮುರುಗನ್ ಕೂಡ ಈ ಬ್ಲಾಕ್ ಮನಿನ ಚೆಕ್ ಮಾಡ್ತಾನೆ. 1,000 ಕೋಟಿ ಇದೆ ಅಂತ ಕನ್ಫರ್ಮ್ ಆದ್ಮೇಲೆ ಒಂದು 100 ರೂಪಾಯಿ ನೋಟ್ ಅನ್ನ ಅಬ್ರಾಹಂಗೆ ಕೊಡ್ತಾನೆ. ಇದೇ ನೋಟನ್ನ ತಗೊಂಡು ಹೋಗಿ ದುಬೈನಲ್ಲಿರುವಂತ ನನ್ನ ಟೀಮ್ಗೆ ಕೊಡು, ಆಗ ಈ 1,000 ಕೋಟಿ ವೈಟ್ ಮನಿ ಆಗಿ ಮಿನಿಸ್ಟರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅದಕ್ಕೆ ಇದನ್ನ ಪರ್ಸನಲ್ ಇಟ್ಕೋತಾನೆ. ಮುರುಗನ್ ಕೊಟ್ಟಿರುವಂತ ಇದೇ ಸೀರಿಯಲ್ ನಂಬರ್ ಇರುವಂತ ನೋಟ್ ಅನ್ನ ತಗೊಂಡೋಗಿ ದುಬೈಯಲ್ಲಿ ಕೊಟ್ರ ಮಾತ್ರ ಮಿನಿಸ್ಟರ್ಗೆ 1,000 ಕೋಟಿ ಟ್ರಾನ್ಸ್ಫರ್ ಆಗೋದು, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಹಾಗೆ ಕೃಪಾಕರ ಕಡೆಯ 4 ಜನರು ಬಂದು ಪೊಲೀಸರಿಗೆ ಸರೆಂಡರ್ ಆಗ್ಬಿಡ್ತಾರೆ. ಕಾರ್ತಿಕೇಯನ್ ಹಾಗೆ ಅವನ ಫ್ಯಾಮಿಲಿ ಅವರನ್ನ ಇವರೇ ಸಾಯಿಸಿರೋದು ಅಂತ. ಯಾಕೆ ಅಂತಂದ್ರೆ ಇದರಿಂದ ವರುಣ್ನ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ. ಈ ಕಡೆ ನೀಲಾ ಕ್ಯಾಬ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಟೀಮ್ ಲೀಡರ್ ಕೂಡ ಬಂದು ಹತ್ಕೋತಾನೆ. ಹೀಗೆ ಹೋಗ್ತಾ ಹೋಗ್ತಾ ಎಲ್ಲರೂ ಹೇಳ್ಕೊಂಡು ನೀಲಾ ಮತ್ತೆ ಟೀಮ್ ಲೀಡರ್ ಮಾತ್ರ ಉಳ್ಕೊಂಡಾಗ ಈ ಟೀಮ್ ಲೀಡರ್ ಇವಳ ಜೊತೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ. ಡ್ರೈವರ್ಗಂತೂ ಇದು ಸ್ವಲ್ಪನೂ ಇಷ್ಟನೇ ಆಗೋದಿಲ್ಲ. ಆಗ ನೀಲಾ ಈ ಟೀಮ್ ಲೀಡರ್ಗೆ ಯಾವ ರೀತಿ ಹೊಡಿತಾಳೆ ಅಂತಂದ್ರೆ ಇವನ ಜನ್ಮದಲ್ಲಿ ಯಾವತ್ತೂ ಕೆಟ್ಟದಾಗಿ ಹೆಣ್ಮಕ್ಳು ಜೊತೆ ಬಿಹೇವ್ ಮಾಡಬಾರ್ದು, ಆ ರೀತಿ ಹೊಡೆದು ಆಚುಕಾಗ್ತಾಳೆ. ಡ್ರೈವರ್ಗೂ ಕೂಡ ಇದನ್ನು ನೋಡಿ ಸಂತೋಷ ಆಗುತ್ತೆ.
ನಂತರ ಇಲಾಂಗೋ ಒಂದು ಮದ್ವೆ ಇದೆ, ವಾಪಸ್ ಬರೋದು 2 ದಿನ ಆಗುತ್ತೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಸೀತಾ ಬಂದು ರಾಜಾರಾಮ್ಗೆ ಹೇಳ್ತಾ ಹೋಗ್ತಾಳೆ, ನಮ್ಮ ಸಂಬಂಧಿಕರು ನೀಲನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಕೇಳ್ತಿದ್ದಾರೆ, ಹೆಣ್ಣು ನೋಡೋದಕ್ಕೆ ಬರೋದಕ್ಕೆ ಹೇಳ. ಅಕಸ್ಮಾತ್ ನನ್ಗಾಗ್ಲಿ ನಿಮ್ಗಾಗ್ಲಿ ನೀಲಾಗ್ಲಿ 3 ಜನರಲ್ಲಿ ಒಬ್ರಿಗೂ ಇಷ್ಟ ಆಗ್ಲಿಲ್ಲ ಅಂತಂದ್ರು ಬೇಡ ಅಂತ ಹೇಳ್ಬಿಡೋಣ ಅಂತ. ಆದ್ರೆ ಇವನ್ ಮಾತ್ರ ಅದು ತಪ್ಪು, ನಿನ್ನ ಇಷ್ಟ ಬಿಟ್ಬಿಡು, ನೀಲಾಗಿ ಇಷ್ಟ ಆದ್ರೆ ಮಾತ್ರ ಮದ್ವೆ ಆಗೋದು. ಈಗ ತಾನೇ ಅವಳು ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡಿದಾಳೆ, ಈಗ್ಲೇನು ಅರ್ಜೆಂಟು, ಸ್ವಲ್ಪ ದಿನ ಹೋಗ್ಲಿ ಬಿಡು ಅಂತ ಸುಮ್ನಾಗ್ತಾನೆ. ಇದಾದ್ಮೇಲೆ ಆಫೀಸ್ ನಲ್ಲಿ ಟೀಮ್ ಲೀಡರ್ ತುಂಬಾ ಸೈಲೆಂಟ್ ಆಗ್ಬಿಟ್ಟಿರ್ತಾನೆ. ನಂತರ ನೀಲ ಆಫೀಸ್ಗೆ ಬಂದಾಗ ಒಬ್ಳು ಹುಡುಗಿ ಇವಳ ಹತ್ರ ಬಂದು ಅವನಿಗೆ ಸರಿಯಾದ ಪಾಠ ಕಲ್ಸಿದಿರಾ ಅಂತ ಹೇಳ್ತಾಳೆ. ಅಂದ್ರೆ ಅವನು ಈ ಹುಡುಗಿಗೂ ಕೂಡ ಅದೇ ರೀತಿ ಹಿಂಸೆ ಕೊಡ್ತಿದ್ದ ಅಂತ. ಈ ಕಡೆ ನಾವಾಗ್ಲೇ ನೋಡಿದಂತ ಇನ್ಸ್ಪೆಕ್ಟರ್ ಅರುಣಗಿರಿ ರೋಡ್ ನಲ್ಲಿ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದ ಅಂತ ಸಿಗಾಕೋಬಿಡ್ತಾನೆ. ಅದಕ್ಕೆ ಬೇಡ್ಕೊತಿರ್ತಾನೆ, ಇವತ್ತು ಬರ್ತಡೇ ಇತ್ತು, ಫ್ರೆಂಡ್ಸ್ ಗಳೆಲ್ಲರೂ ಫೋರ್ಸ್ ಮಾಡಿ ಕುಡಿಸ್ಬಿಟ್ರು, ಬಿಟ್ಬಿಡಿ ಅಂತ. ಹೋಗ್ಲಿ ಚಿಕ್ಕ ಹುಡುಗ ಅಂತ ಇವನು ಕೂಡ ಬಿಟ್ಟು ಕಳಿಸ್ಬಿಡ್ತಾನೆ. ಆದ್ರೆ ಈ ಹುಡುಗ ಒಂದು ಕಾರಿಗೆ ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ. ನೋಡಿದ್ರೆ ಕಾರ್ನ ಒಳಗಡೆ ಇರೋದು ನಾವಾಗ್ಲೇ ನೋಡ್ದಂತ ಅಬ್ರಹಾಂ. ಇವನು ಪ್ರಜ್ಞೆ ತಪ್ಪಿಟ್ಟಿರ್ತಾನೆ. ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ವಿಷಯ ಅರುಣ್ಗೆ ಗೊತ್ತಾಗಿ ಅಬ್ರಹಾಂ ಬಗ್ಗೆ ಪೊಲೀಸರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ಅವನನ್ನ ಕರ್ಕೊಂಡು ಬಂದ್ಬಿಡಿ ಅಂತ ಇರ್ತಾನೆ. ಇದರಿಂದ ಅರುಣಗಿರಿ ಅಬ್ರಹಾಂನ ಹಾಸ್ಪಿಟಲ್ಗೆ ಸೇರ್ಸಿರ್ಬೇಕಾದ್ರೆ ಕೃಪಾಕರ ಕಡೆಯ ಜನರು ಇಲ್ಲಿಗೆ ಬರ್ತಾರೆ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ. ಪೊಲೀಸರಿಗೆ ಮೊದ್ಲು ಇವನನ್ನ ಸಾಯಿಸೋದಕ್ಕೆ ಇವರೆಲ್ಲರೂ ಬಂದಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಗನ್ನನ್ನ ಅಬ್ರಹಾಂ ಕಡೆ ಹಿಡಿದಾಗ ಅವರು ಹೆದರ್ಕೊಳ್ತಿರೋದನ್ನ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ, ಅವರು ಇವನನ್ನ ಸಾಯಿಸೋದಕ್ಕಲ್ಲ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ. ಅದಕ್ಕೆ ನೀವೆಲ್ಲರೂ ಹೋಗಿಲ್ಲ ಅಂತಂದ್ರೆ ಇವನಿಗೆ ಶೂಟ್ ಮಾಡ್ಬಿಡ್ತೀನಿ ಅಂತ ಪ್ರಜ್ಞೆ ತಪ್ಪಿರುವಂತ ಅಬ್ರಹಾಂ ಕಾಲಿಗೆ ಶೂಟ್ ಮಾಡ್ತಾನೆ. ಇದರಿಂದ ಎಲ್ಲರೂ ಹೊರಟೋಗ್ತಾರೆ. ನಂತರ ಶೂಟ್ ಮಾಡಿರುವಂತ ಕಾಲಿಗೆ ಆಪರೇಷನ್ ಮಾಡ್ತಾರೆ. ಆದ್ರೆ ಅವನನ್ನ ಹುಡ್ಕೊಂಡು ಇಷ್ಟೊಂದು ಜನ ಬಂದಿದ್ದಾರೆ ಅಂತಂದ್ರೆ ಅವನಿಗೇನೋ ದೊಡ್ಡ ಲಿಂಕ್ ಇರಬೇಕು ಅಂತ ಅರುಣಗಿರಿ ತುಂಬಾ ಪೊಲೀಸರನ್ನ ಅಬ್ರಹಾಂನ ನೋಡ್ಕೊಳ್ಳೋದಕ್ಕೆ ಬಿಟ್ಬಿಡ್ತಾನೆ. ಈ ಕಡೆ ವರುಣ್ ಕಾಲ್ ಮಾಡಿ ಆ 100 ರೂಪಾಯಿ ನೋಟು ಅಬ್ರಹಾಂ ಹತ್ರನೇ ಇರೋದು, ಅವನಿಲ್ಲ ಅಂತಂದ್ರೆ ಮಿನಿಸ್ಟರ್ಗೆ 1000 ಕೋಟಿ ಟ್ರಾನ್ಸ್ಫರ್ ಆಗೋದಿಲ್ಲ, ಅವನು ಬೇಕೇ ಬೇಕು ಅಂತ ಕೃಪಾಕರನಿಗೆ ಹೇಳ್ತಿರ್ತಾನೆ. ಹಾಗೆ ಅರುಣಗಿರಿ ಅಬ್ರಹಾಂ ಫೋಟೋನ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಕಳಿಸ್ಕೊಡ್ತಾನೆ ಅವನ ಬಗ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಕ್ಕೆ ಅಂತ. ಮತ್ತೊಂದ್ ಕಡೆ ಮೂವಿಯ ಮೊದಲಲ್ಲಿ ನೀಲ ಒಬ್ಬ ಪೊಲಿಟಿಷಿಯನ್ಗೆ ಹೊಡೆದಿದ್ಲಲ್ಲ ವಯಸ್ಸಾಗಿರುವಂತ ಲೇಡಿಯ ಜಮೀನನ್ನ ಉಳಿಸ್ಕೊಡೋದಕ್ಕೆ. ಆ ವಿಷಯ ಸೀತಾಗೆ ಗೊತ್ತಾಗಿ ಇವಳಿಗೆ ಚೆನ್ನಾಗಿ ಬೈತಿರ್ತಾಳೆ, ನೀನೊಬ್ಳು ಹುಡುಗಿ ಈ ರೀತಿ ಎಲ್ಲರ ಜೊತೆ ಫೈಟ್ ಮಾಡ್ತಿದ್ರೆ ನೋಡ್ದವ್ರು ಏನ್ ಅನ್ಕೊಳ್ತಾರೆ, ಮತ್ತೆ ಈ ರೀತಿ ಏನಾದ್ರು ನೀನು ಮಾಡಿದ್ರೆ ನನ್ ಮುಖ ನೋಡ್ಬೇಡ ಅಂತ. ಆದ್ರೆ ರಾಜಾರಾಮ್ ಮಾತ್ರ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ಕಡೆ ಅರುಣಗಿರಿಗೆ ಕಾಲ್ ಬರುತ್ತೆ, ಇವನು ಹಾಸ್ಪಿಟಲ್ಗೆ ಬಂದ್ರೆ ಪೊಲೀಸರೆಲ್ಲ ಸತ್ತು ಬಿದ್ದಿರ್ತಾರೆ. ಆದ್ರೆ ಒಬ್ಬ ಇನ್ನೂ ಕೂಡ ಬದುಕಿರ್ತಾನೆ. ಹಾಗೆ ಇವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ವಲ್ಪ ಹೊತ್ತಿನ ಮುಂಚೆ ಅಬ್ರಹಾಂಗೆ ಪ್ರಜ್ಞೆ ಬಂದಿತ್ತು, ಆದ್ರೆ ಇವನು ಸಾಮಾನ್ಯವಾಗಿರುವಂತ ವ್ಯಕ್ತಿ ಆಗಿರ್ಲಿಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಒಬ್ಬೊಬ್ಬರೇ ಪೊಲೀಸರ ಜೊತೆ ಫೈಟ್ ಮಾಡಿ ಎಲ್ಲರನ್ನು ಸಾಯಿಸಿ ಇಲ್ಲಿಂದ ಎಸ್ಕೇಪ್ ಆಗೋದ ಅಂತ. ಈಗ ಇವನು ಕೃಪಾಕರನ್ ಹತ್ರ ಬಂದು ತಲುಪಿದಾನೆ. ಹಾಗೆ ಕಾಲ್ ಮಾಡಿ ನಾನು ದುಬೈಗೆ ಹೋಗೋದಕ್ಕೆ ಪ್ರೈವೇಟ್ ಪ್ಲೇನ್ ಅನ್ನ ರೆಡಿ ಮಾಡು ಅಂತ ವರುಣ್ಗೂ ಕೂಡ ಹೇಳ್ತಾನೆ. ನಂತರ ಸೀತಾ ಮತ್ತೊಂದ್ಸಲ ನೀಲಾಗೆ ಅರ್ಥ ಮಾಡಿಸ್ತಿರ್ತಾಳೆ, ಪ್ಲೀಸ್ ಈ ರೀತಿ ಎಲ್ಲ ಫೈಟ್ ಮಾಡೋದಕ್ಕೆ ಹೋಗ್ಬೇಡ, ನನ್ಗೆ ನೋವು ಕೊಡ್ಬೇಡ ಅಂತ. ಇವಳ ತಾಯಿ ಈ ರೀತಿ ಹೇಳ್ತಿರೋದನ್ನ ಕೇಳಿ ಸರಿ ಫೈಟ್ ಮಾಡೋದಿಲ್ಲ ಅಂತ ನೀಲನ್ನು ಕೂಡ ಒಪ್ಕೊಳ್ತಾಳೆ. ಈ ಕಡೆ ನಾವ್ ಆಗ್ಲೇ ನೋಡಿದ್ವಲ್ಲ ಟೋಬಿ, ಇವನ ಫ್ರೆಂಡ್ ಕೃಪಾಕರ್ನ ಗ್ಯಾಂಗ್ ನಲ್ಲಿ ಕೆಲಸ ಮಾಡ್ತಿರೋದು, ಇವನನ್ನು ಕೂಡ ಸೇರ್ಸೋದಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಆಗ ಇಲ್ಲೇ ಅಬ್ರಹಾಂ ಇದಾನಲ್ಲ, ಇವನ ಕಾಲಿಗೆ ಅರುಣಗಿರಿ ಶೂಟ್ ಮಾಡಿರೋದ್ರಿಂದ ಇನ್ಫೆಕ್ಷನ್ ಬೆಳಿತಿರುತ್ತೆ. ಅದಕ್ಕೆ ಇವನಿಗೆ ಗೊತ್ತಿರುವಂತ ಡಾಕ್ಟರ್ಗೆ ಕಾಲ್ ಮಾಡಿ ಯಾವ ಮೆಡಿಸನ್ ನ ಹಾಕ್ಬೇಕು ಅಂತ ತಿಳ್ಕೊತಾನೆ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆ ಮೆಡಿಸಿನ್ ಗಳನ್ನ ಕೊಡೋದಿಲ್ಲ. ಅದೇ ಸಮಯಕ್ಕೆ ಕೃಪಾಕರ ನೋಡ್ತಾನೆ ಇವನ ಗ್ಯಾಂಗ್ ನ ಸೇರ್ಕೊಳ್ಳೋದಕ್ಕೆ ಟೋಬಿ ಅನ್ನೋ ಹೊಸ ವ್ಯಕ್ತಿ ಬಂದಿದ್ದಾನೆ. ಈ ಕೆಲಸನ ಇವನಿಗೆ ಹೇಳ್ಬೇಕು ಅಂತ ಚೀಟಿನ ಕೊಟ್ಟು ಈ ಮೆಡಿಸನ್ ತಗೊಂಡ್ ಬಾ, ಅಕಸ್ಮಾತ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಏನಾದ್ರು ಕೇಳಿದ್ರೆ ಹೆದರ್ಸ್ಬಿಟ್ಟು ತಗೊಂಡ್ ಬಾ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ನೀಲಾ ಮೆಡಿಕಲ್ಗೆ ಬಂದು ಇವಳ ತಂದೆನ ಮನೆ ಕಳಿಸಿ ಇವಳೇ ನೋಡ್ಕೋತಿರ್ತಾಳೆ. ಅದೇ ಸಮಯಕ್ಕೆ ಮೆಡಿಸನ್ ತಗೊಂಡು ಹೋಗೋದಕ್ಕೆ ಟೋಬಿ ಇದೇ ಮೆಡಿಕಲ್ಗೆ ಬರ್ತಾನೆ. ಚೀಟಿ ತೋರಿಸಿದಾಗ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು ಅಂತಾಳೆ. ಅದಕ್ಕೆ ಇವನು ಚಾಕು ತೋರಿಸಿ ಎದುರಿಸಿದಾಗ ಇವಳ ತಾಯಿ ಹೇಳಿದ್ದು ಇವಳಿಗೆ ನೆನಪಾಗುತ್ತೆ ಫೈಟ್ ಮಾಡಬಾರ್ದು ಅಂತ. ಅದಕ್ಕೆ ಮಾತ್ರೆನ ಕೊಟ್ಟು ಕಳಿಸ್ತಾಳೆ. ಆದ್ರೆ ಟೋಬಿ ಮೆಡಿಸನ್ ತಗೊಂಡು ಸುಮ್ನೆ ಹೋಗೋದನ್ನ ಬಿಟ್ಟು ಮನೆ ಖರ್ಚಿಗಾಗುತ್ತೆ ಅಂತ ನಿನ್ ಕತ್ತಲ್ಲಿರುವಂತ ಗೋಲ್ಡ್ ಚೈನ್ ಕೊಡು ಅಂತ ಚಾಕು ತೋರಿಸಿ ಹೆದರಿಸ್ತಾನೆ. ಈ ಸಲ ಇವಳು ಸುಮ್ನಿರೋದಿಲ್ಲ, ಇವನಿಗೆ ಚೆನ್ನಾಗಿ ಹೊಡೆದು ಕೈಗೂ ಕೂಡ ಚುಚ್ಬಿಡ್ತಾಳೆ. ಅರುಣಗಿರಿಗೆ ನೋಡಿದ್ರೆ ಇನ್ನೂ ಕೂಡ ಅಬ್ರಹಾಂ ಬಗ್ಗೆ ಯಾವುದೇ ತರದ ಇನ್ಫಾರ್ಮೇಶನ್ ಸಿಕ್ಕಿರೋದಿಲ್ಲ. ಅದೇ ಸಮಯಕ್ಕೆ ಇದೇ ಪೊಲೀಸ್ ಸ್ಟೇಷನ್ಗೆ ಕಾಲ್ ಬರುತ್ತೆ. ಮೆಡಿಕಲ್ ನಲ್ಲಿ ಒಬ್ಬ ಕಳ್ಳನ್ನ
ಹಿಡ್ದಿದೀವಿ ಅಂತ. ಆದ್ರಿಂದ ಪೊಲೀಸರು ಟೋಬಿನ ಅರೆಸ್ಟ್ ಮಾಡಿ ನಿಮ್ ತಂದೆನ ಕರ್ಕೊಂಡ್ ಬಂದು ಕಂಪ್ಲೇಂಟ್ ಕೊಡಿ ಅಂತ ನೀಲಾಗೆ ಹೇಳ್ತಾರೆ. ಮತ್ತೊಂದ್ ಕಡೆ ಕೃಪಾಕರ್ನ ಕಡೆ ಅವರು ಟೋಬಿ ಮೆಡಿಸಿನ್ ತರ್ತಾನೆ ಅಂತ ಕಾಯ್ತಿರ್ತಾರೆ. ಆಗ ಪೊಲೀಸ್ ಸ್ಟೇಷನ್ ಅಲ್ಲಿರುವಂತ ಟೋಬಿ ವಾಶ್ರೂಮ್ಗೆ ಬಂದು ಕಾಲ್ ಮಾಡಿ ಅವರಿಗೆ ಹೇಳ್ತಾನೆ ಮೆಡಿಸನ್ ತಗೊಳ್ತಿರ್ಬೇಕಾದ್ರೆ ಪೊಲೀಸರು ಹಿಡಿದ್ಬಿಟ್ರು ಅಂತ. ಆದ್ರೆ ಒಬ್ಳು ಹುಡುಗಿ ಕೈಲಿ ಇವನು ಒದೆ ತಿಂದಿದ್ದಾನೆ ಅಂತ ಹೇಳೋದಿಲ್ಲ. ಚೈನ್ ಕಿತ್ಕೊಳ್ಳೋದಕ್ಕೆ ಹೋದೆ, ಹುಡುಗಿ ಕೆರ್ಚ್ಬಿಟ್ಲು, ಅದಕ್ಕೆ ಪೊಲೀಸರು ಬಂದು ಹಿಡಿದ್ರು. ಹಾಗೆ ಕಂಪ್ಲೇಂಟ್ ಕೊಡೋದಕ್ಕೆ ಆ ಹುಡುಗಿಯ ತಂದೆನ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದಾರೆ ಅಂತ. ಈಗ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನೀಲಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಟೋಬಿ ಅಬ್ರಾಹಂಗೋಸ್ಕರನೇ ಮೆಡಿಸನ್ ನ ತಗೊಂಡು ಹೋಗ್ತಿದ್ದ ಅಂತ ಪೊಲೀಸರಿಗೆ ಗೊತ್ತಾಗೋಗುತ್ತೆ. ಆಗ ಇವನ್ ಸಿಗಾಕೋಬಿಡ್ತಾನೆ. ಅದಕ್ಕೆ ಕೃಪಾಕರ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಆ ಮೆಡಿಕಲ್ ಶಾಪ್ ನವರ ಫ್ಯಾಮಿಲಿ ಡೀಟೇಲ್ಸ್ ಅನ್ನ ತಿಳ್ಕೊ ಅಂತ ಹೇಳ್ತಾನೆ. ಇದರಿಂದ ಇವನು ಕೂಡ ನೀಲಾ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವನ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ಇವನ ಫ್ರೆಂಡ್ ಒಂದು ಜಾತ್ರೆ ನಡೀತಿರುವಂತ ಜಾಗದಲ್ಲಿ ಇರ್ತಾನೆ. ಅದಕ್ಕೆ ಇವನು ಆ ಫ್ಯಾಮಿಲಿ ಅವರು ಕರಾಟೆ ಮಾಸ್ಟರ್ ನ ಫ್ಯಾಮಿಲಿ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಅವರು ಸ್ಕೂಲ್ ಮಾಸ್ಟರ್ ಫ್ಯಾಮಿಲಿ ಅಂತ ಕೇಳಿಸ್ಬಿಡುತ್ತೆ. ಇದೇ ವಿಷಯ ಇವನು ಕೃಪಾಕರನ್ಗೆ ಹೇಳ್ತಾನೆ. ಅದಕ್ಕೆ ಕೃಪಾಕರ ಇವನ ತಮ್ಮ ಶಿವನ್ಗೆ ಹೇಳ್ತಾನೆ ಹೋಗಿ ಆ ಫ್ಯಾಮಿಲಿನ ಮುಗಿಸ್ಬಿಡಿ, ಅದಾದ್ಮೇಲೆ ನಮ್ ಕಡೆಯ ಹುಡುಗರಿಗೆ ಸರೆಂಡರ್ ಆಗೋದಕ್ಕೆ ಹೇಳಿ ಅಂತ. ಆದ್ರೆ ಶಿವ ಮಾತ್ರ ಜಾಸ್ತಿ ಜನ ಬೇಡ, ಆ ಸ್ಕೂಲ್ ಮಾಸ್ಟರ್ ಫ್ಯಾಮಿಲಿನ ಹೊಡೆಯೋದಕ್ಕೆ 5 ಜನ ಸಾಕು ಅಂತ 5 ಜನನ ಕರ್ಕೊಂಡು ಹೋಗ್ತಾನೆ. ನಂತರ ಸೀತಾಗೆ ಗೊತ್ತಾಗೋಗಿರುತ್ತೆ ನೀಲಾ ಮತ್ತೊಂದ್ಸಲ ಫೈಟ್ ಮಾಡಿದಾಳೆ ಅಂತ. ಇದರಿಂದ ಕೋಪ ಮಾಡ್ಕೊತಿರ್ತಾಳೆ. ಇದೇ ಸಮಯದಲ್ಲಿ ಶಿವ ಹಾಗಿವನ ಕಡೆಯ 5 ಜನರು ಮನೆ ಒಳಗಡೆ ಬಂದು ಬಚ್ಚಿಟ್ಕೊಂಡು ನಂತರ ಒಬ್ಬ ವ್ಯಕ್ತಿ ನೀಲಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಇನ್ನೊಬ್ಬ ರಾಜಾರಾಮ್ನ ಜೊತೆ ಫೈಟ್ ಮಾಡ್ತಿರ್ತಾನೆ. ಆದ್ರೆ ಹೀಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ನೀಲಾ ಹೊಡೆದಿದ್ಕೆ ಆ ವ್ಯಕ್ತಿ ಹೋಗಿ ಸರ್ಮಣೆಗೆ ಚುಚ್ಕೊಂಡು ಸತ್ತೋಗ್ತಾನೆ. ಇದೇ ಸಮಯದಲ್ಲಿ ಸೀತಾ ಮೇಲೆ 2 ವ್ಯಕ್ತಿಗಳು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಇವಳೇನು ಕಮ್ಮಿ ಆಗಿರೋದಿಲ್ಲ. ಅವರಿಬ್ರು ಜೊತೆನೂ ಕೂಡ ಫೈಟ್ ಮಾಡ್ತಾ ಒಬ್ಬನಿಗಂತೂ ಸೂತ್ಕೆಲಿ ಹೊಡೆದು ಸಾಯಿಸೇ ಬಿಡ್ತಾಳೆ. ಇದನ್ನೆಲ್ಲ ಬಚ್ಚಿಟ್ಕೊಂಡಿರುವಂತ ಶಿವ ನೋಡಿ ಹೆದರ್ಕೊಬಿಟ್ಟಿರ್ತಾನೆ. ಹಾಗೆ ರಾಜಾರಾಮ್ ಕೂಡ ಮಿಸ್ ಆಗಿ ಇನ್ನೊಬ್ಬನ್ನ ಸಾಯಿಸ್ಬಿಡ್ತಾನೆ. ಸಾಯಿಸೋದೇನೋ ಸಾಯಿಸ್ಬಿಟ್ರು. ಈಗ ತುಂಬಾ ಹೆದರ್ಕೊಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಪೊಲೀಸರಿಗೆ ಕಾಲ್ ಮಾಡಿದ್ರೆ ಕೊಲೆ ಮಾಡಿರೋದ್ರಿಂದ ಇವರನ್ನೇ ಜೈಲಿಗೆ ಹಾಕ್ತಾರೆ. ಆಗ ರಾಜಾರಾಮ್ಗೆ ಇವರ ಮನೆ ಹಿಂದೆ ಕಟ್ಟಿಸ್ತಿರೋಂತ ಬಾತ್ರೂಮ್ ಗುಂಡಿ ನೆನಪಾಗಿ ಒಂದು ಪ್ಲಾನ್ ಹೇಳ್ತಾ ಹೋಗ್ತಾನೆ. ಈಗ ನಾವೆಲ್ಲರೂ ಜೀವಂತವಾಗಿರ್ಬೇಕು ಅಂತಂದ್ರೆ ನಾವು ಸಾಯಿಸಿರೋರನ್ನ ಹಾಗೆ ಬಚ್ಚಿಟ್ಕೊಂಡಿರೋರನ್ನು ಕೂಡ ಸಾಯಿಸಿ ಯಾರಿಗೂ ಗೊತ್ತಿಲ್ಲದೆ ರೀತಿ ಗುಂಡಿಗೆ ಹಾಕಿ ಮುಚ್ಚಬೇಕು ಅಂತ. ಅಂದ್ರೆ ಶಿವ ಬಚ್ಚಿಟ್ಕೊಂಡಿರುವಂತ ವಿಷಯ ಇವ್ರಿಗೆ ಗೊತ್ತಿದೆ. ಇದನ್ನ ಬಿಟ್ಟು ಇವರಿಗೆ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಸರಿ ಅಂತ ಒಪ್ಕೊಂಡು ಇವನು ಬಾಗ್ಲಾಗ್ತಾನೆ. ಸೀತಾ ಟಿವಿ ಸೌಂಡ್ ಅನ್ನ ಜಾಸ್ತಿ ಕೊಡ್ತಾಳೆ. ಇದಾದ್ಮೇಲೆ ಬಚ್ಚಿಟ್ಕೊಂಡಿರೋರು ಹೊರಗಡೆ ಬರ್ತಿದ್ದಂಗೆನೆ ಇವರಿಗೆ ಹೊಡೆಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಮತ್ತೊಂದ್ ಕಡೆ ಅಬ್ರಹಾಂ ಆ 100 ರೂಪಾಯಿ ನೋಟ್ ಅನ್ನ ಇವನ ಪರ್ಸ್ ನಲ್ಲಿ ಇಟ್ಕೊಂಡಿದ್ನಲ್ಲ, ಪರ್ಸ್ ಎಲ್ಲೂ ಕೂಡ ಕಾಣಿಸ್ತಿರೋದಿಲ್ಲ. ಆಗ ಒಬ್ಬ ವ್ಯಕ್ತಿ ನನಗ್ ಸಿಕ್ಕಿತ್ತು, ಟೇಬಲ್ ಮೇಲೆ ಇಟ್ಟಿದೆ ಅಂತಾನೆ. ಟೇಬಲ್ ಮೇಲೆ ಇರೋದೇ ಇಲ್ಲ. ಇದರಿಂದ ಎಲ್ಲಾ ಕಡೆ ಹುಡ್ಕೋದಕ್ಕೆ ಶುರು ಮಾಡಿದಾಗ ಪರ್ಸ್ ಸಿಗುತ್ತೆ. ಒಳಗಡೆ ನೋಡಿದ್ರೆ ಇದು ಶಿವನ ಪರ್ಸ್. ಹೇಳ್ಬೇಕು ಅಂತಂದ್ರೆ ಶಿವನ ಪರ್ಸ್ ಹಾಗೆ ಅಬ್ರಹಾಂನ ಪರ್ಸ್ ಒಂದೇ ತರ ಇತ್ತು. ಅಂದ್ರೆ ನನ್ ಪರ್ಸ್ ಅನ್ಕೊಂಡು ಶಿವ ಅಬ್ರಹಾಂ ಪರ್ಸನ್ನೇ ಎತ್ಕೊಂಡು ಹೊಟ್ಟೋಗಿದ್ದಾನೆ. ಈಗ ಆ 1000 ಕೋಟಿ ಡೀಲಿಂಗ್ ನಡಿಬೇಕು ಅಂತಂದ್ರೆ ಆದಷ್ಟು ಬೇಗ ಶಿವ ಬರ್ಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಸಾಯಿಸಿರೋಂತ ಶಿವನ ಟೀಮ್ ಅವರನ್ನ ಹಾಗೆ ಶಿವನ್ನ ರಾಜಾರಾಮ್ ಫ್ಯಾಮಿಲಿ ಅವರು ಆ ಬಾತ್ರೂಮ್ ಗುಂಡಿಗೆ ಹಾಕಿ ಮುಚ್ಚಿಬಿಡ್ತಾರೆ. ವರುಣ್ ಅಂತೂ ನನಗೆ 7,000 ಕೋಟಿ ಬಂದ್ಬಿಡುತ್ತೆ ಅಂತ ಸಂತೋಷ ಪಡ್ತಿರ್ತಾನೆ. ಈ ಕಡೆ ಎಷ್ಟೇ ಫೋನ್ ಮಾಡ್ತಿದ್ರು ಶಿವ ಫೋನ್ ಅನ್ನ ತೆಗಿದೇ ಇರೋದ್ರಿಂದ ಯಾಕೋ ಈ ಜಾಗ ಸೇಫ್ ಅಲ್ಲ, ನಾವು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ಬೇಕು ಅಂತ ಕೃಪರ ಹಾಗೆ ಅವನ ಟೀಮ್ ನವರು ಗೋಡೌನ್ ರೀತಿ ಇರುವಂತ ಒಂದು ಜಾಗಕ್ಕೆ ಬರ್ತಾರೆ. ಇದಾದ್ಮೇಲೆ ಅರುಣಗಿರಿ ಅಬ್ರಾಹಂ ಫೋಟೋನ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಕಳಿಸಿದ್ನಲ್ಲ, ಆ ಫೋಟೋನ ಒಬ್ಬ ಕಮಿಷನರ್ ನೋಡಿ ಇವನನ್ನ ಗುರುತಿಡ್ಬಿಡ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ವರುಣ್ಗೆ ಗೊತ್ತಾಗೋಗಿರುತ್ತೆ ಇವನ ಕಂಪನಿಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಇವನು ಆ ಬೆಟ್ಟದಲ್ಲಿ ಮೈನಿಂಗ್ ಮಾಡೋದ್ರಿಂದ ಇವನಿಗೆ 7,000 ಕೋಟಿ ಬರ್ತಿದೆ ಅಂತ ಇವನ ಆಪೋನೆಂಟ್ ಕಂಪನಿ ಅವರಿಗೆ ಹೇಳ್ಬಿಟ್ಟಿದ್ದಾನೆ. ಇದರಿಂದ ಇವನಿಗೆ ತುಂಬಾ ಕೋಪ ಬಂದು ಸ್ವಲ್ಪನೂ ಕರುಣೆನೇ ಇಲ್ದಂಗೆ ಈ ವ್ಯಕ್ತಿನ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡ್ತಾನೆ. ಹಾಗೆ ಕೃಪರ ಈ ಇನ್ಫಾರ್ಮರ್ಗೆ ಕಾಲ್ ಮಾಡಿ ಶಿವ ಎಲ್ಲಿದ್ದಾನೆ ನೋಡು, ಫೋನ್ ತೆಗಿತಿಲ್ಲ ಅಂತಾನೆ. ಇವನು ಕೂಡ ಹುಡುಕ್ತಿರ್ಬೇಕಾದ್ರೆ ಶಿವನ ಕಾರ್ ಮಧ್ಯದಲ್ಲಿ ಪಂಚರ್ ಆಗಿರುತ್ತೆ. ಯಾಕೆಂತಂದ್ರೆ ಶಿವ ಹಾಗೆ ಅವನ ಟೀಮ್ನವರು ಬರ್ತಿರ್ಬೇಕಾದ್ರೆ ಕಾರ್ ಪಂಚರ್ ಆಗೋಗಿತ್ತು. ರಾಜಾರಾಮ್ನ ಮನೆ ಇನ್ನೂ ದೂರ ಇದ್ದಿದ್ರಿಂದ ನಡ್ಕೊಂಡೇ ಹೋದ್ರು. ಈ ಕಡೆ ರಾಜಾರಾಮ್ ಆ ಟೋಬಿ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿ ನೀಲನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆಗ ಇನ್ಫಾರ್ಮರ್ ರಾಜಾರಾಮ್ನ ಮನೆನ ಬಂದು ಚೆಕ್ ಮಾಡ್ತಾನೆ. ಎಲ್ಲಾನು ನಾರ್ಮಲ್ ಆಗಿರುತ್ತೆ. ಇದರಿಂದ ಇವನಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಶಿವ ಹಾಗೆ ಅವನ ಟೀಮ್ನವರು ಇಲ್ಲಿಗೆ ಬಂದಿದ್ರೆ ಈ ಮನೆ ಇಷ್ಟೊಂದು ನಾರ್ಮಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ರೋಡ್ ನಲ್ಲಿ ಬರ್ತಿರ್ಬೇಕಾದ್ರೆ ಅವರ ಕಾರನ್ನ ಪಂಚರ್ ಮಾಡಿ ಯಾರೋ ಅವರೆಲ್ಲರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇವನಿಗೆ ಅನ್ಸಿ ಇದೇ ವಿಷಯನ ಕೃಪಾರಂಗು ಕೂಡ ಹೇಳ್ತಾನೆ. ನಂತರ ಕೃಪಾರಂಗೆ ಇವನ್ ಕಡೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿದಾಗ ಹೇಳ್ತಾನೆ, ಇವತ್ತು ನಿಮ್ ಜೊತೆ ಮಾತಾಡ್ಬೇಕು ಅಂತ ಒಬ್ಬ ಪೊಲೀಸ್ ಬಂದಿದ್ದ ಅಂತ. ಆ ಪೊಲೀಸ್ ಬೇರೆ ಯಾರು ಅಲ್ಲ, ಮೂವಿಯ ಮೊದಲಲ್ಲಿ ಒಬ್ಬ ಪೊಲೀಸ್ ಕ್ರಿಮಿನಲ್ ಗೆ ಕಾಲ್ ಮಾಡಿ ಹೇಳ್ತಿದ್ನಲ್ಲ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ 1/2 kg ಗಾಂಜಾ ಬೇಕು ಅಂತ, ಅದೇ ಪೊಲೀಸ್ ಮಾತಾಡ್ಬೇಕು ಅಂತ ಬಂದಿದ್ದು. ಆದ್ರೆ ಆ ವಿಷಯ ಗೊತ್ತಿಲ್ಲದೆ ಇವನು
ಏನ್ ಅನ್ಕೊಳ್ತಾನೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿರುವಂತ ಟೋಬಿ ಮೆಡಿಸನ್ ನ ಅಬ್ರಹಾಂಗೆ ತಗೊಂಡು ಹೋಗ್ತಿದ್ದು ಅಂತ ಹೇಳ್ಬಿಟ್ಟಿದ್ದಾನೆ. ಅಬ್ರಹಾಂ ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದಕ್ಕೆ ಪೊಲೀಸರು ನನ್ನ ತಮ್ಮ ಶಿವ ಹಾಗೆ ಅವನ ಟೀಮ್ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಇವನ್ ಕಡೆಯ ಮತ್ತೊಬ್ಬ ಹುಡುಗನಿಗೆ ಕಾಲ್ ಮಾಡಿ ನನ್ನ ತಮ್ಮ ಹಾಗೆ ಅವನ ಟೀಮ್ ನವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರ ನೋಡ್ಕೊಂಡ್ ಬಾ ಅಂತಾನೆ. ಇವನು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಮಾತಾಡೋ ರೀತಿ ಬಂದು ಎಲ್ಲಾ ಕಡೆ ಹುಡ್ಕಾಡ್ತಾನೆ. ಶಿವ ಹಾಗೆ ಅವನ ಟೀಮ್ ನವರು ಎಲ್ಲೂ ಕೂಡ ಕಾಣಿಸೋದಿಲ್ಲ. ಇದರಿಂದ ಅವರನ್ನ ಬೇರೆ ಕಡೆ ಎಲ್ಲೋ ಇಟ್ಟಿರ್ಬೋದು ಅಂತ ಕೃಪಾರನ್ಗೆ ಕಾಲ್ ಮಾಡಿ ಹೇಳ್ತಾನೆ. ಹಾಗೆ ರಾಜಾರಾಮ್ ಮತ್ತೆ ನೀಲಾ ಪೊಲೀಸ್ ಸ್ಟೇಷನ್ಗೆ ಬಂದು ಟೋಬಿ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಇದೇ ಸಮಯದಲ್ಲಿ ಅರುಣಗಿರಿಗೆ ಕೃಪಾರ ಕಾಲ್ ಮಾಡಿ ಹೇಳ್ತಿರ್ತಾನೆ, ಟೋಬಿ ನಿನಗೆ ಎಲ್ಲಾ ವಿಷಯನೂ ಹೇಳಿದ್ದಾನೆ ಅಂತ ನನ್ಗೆ ಗೊತ್ತು. ನನ್ ತಮ್ಮ ಶಿವನ್ನು ಕೂಡ ನೀನೇ ಎತ್ಕೊಂಡು ಹೋಗಿದ್ಯಾ ಅಂತ ಅರುಣಗಿರಿಯ ಮಗ ಹಾಗೆ ಹೆಂಡತಿನ ಕರ್ಕೊಂಡು ಹೋಗಿ ಹಿಂಸೆ ಕೊಡ್ತಿರುವಂತ ವಿಡಿಯೋನ ಕಳಿಸಿ ಇನ್ನು 1 ಗಂಟೆ ಅಷ್ಟರಲ್ಲಿ ನನ್ನ ತಮ್ಮನ್ನ ಬಿಟ್ಟು ಕಳಿಸು ಅಂತಾನೆ. ಅರುಣಗಿರಿಗಂತೂ ಶಿವ ಯಾರು ಅಂತಾನೆ ಗೊತ್ತಿಲ್ಲ. ಆದ್ರಿಂದ ಟೋಬಿಗೆ ಚೆನ್ನಾಗಿ ಹೊಡಿತಾ ಕೃಪಾರನ ತಮ್ಮ ಶಿವ ಯಾರು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅವನ್ ಎಲ್ಲಿದ್ದಾನೆ ಅಂತ ಇವನ್ ಕೂಡ ಗೊತ್ತಿರೋದಿಲ್ಲ. ಇಲ್ಲೇ ಇರುವಂತ ರಾಜಾರಾಮ್ ಹಾಗೆ ನೀಲಾಗೂ ಕೂಡ ಅರ್ಥ ಆಗೋಗುತ್ತೆ ಶಿವ ಹಾಗೆ ಅವನ ಕಡೆ 5 ಜನರನ್ನ ಸಾಯಿಸಿರೋದ್ರಿಂದ ಕೃಪಾರ ಅರುಣಗಿರಿಯ ಫ್ಯಾಮಿಲಿ ಅವರನ್ನ ಎತ್ಕೊಂಡು ಹೊಟ್ಟೋಗಿದ್ದಾನೆ ಅಂತ. ನಂತರ ವರುಣ್ ಕಾಲ್ ಮಾಡಿ ಪ್ರೈವೇಟ್ ಪ್ಲೇನ್ ಅನ್ನ ಅರೇಂಜ್ ಮಾಡೋದಕ್ಕಾಗ್ತಿಲ್ಲ, ನನ್ ಮ್ಯಾನೇಜರ್ ನ ಕಳಿಸ್ತೀನಿ, 100 ರೂಪಾಯಿ ನೋಟನ್ನ ಕೊಟ್ಟು ಕಳ್ಸು, ನಾನೇ ಡೀಲ್ ಮಾಡ್ತೀನಿ ಅಂತಾನೆ. ಇನ್ನೊಂದ್ ಕಡೆ ಅರುಣಗಿರಿಗೆ ಗೊತ್ತಾಗಿರುತ್ತೆ ಶಿವನ ಫೋನ್ ಕೊನೆಯದಾಗಿ ಒಂದು ಕೆರೆ ಹತ್ರ ಆಕ್ಟಿವೇಟ್ ಆಗಿತ್ತು ಅಂತ. ಯಾಕೆ ಅಂತಂದ್ರೆ ರಾಜಾರಾಮ್ ಮತ್ತೆ ನೀಲಾ ಅವರ ಫೋನ್ ಗಳನ್ನೆಲ್ಲ ತಗೊಂಡ್ ಬಂದು ಕೆರೆ ಒಳಗಡೆ ಹಾಕ್ಬಿಟ್ಟಿರ್ತಾರೆ. ಅಂದಂಗೆ ಅಬ್ರಾಮ್ ಏನಕ್ಕೆ 100 ರೂಪಾಯಿ ನೋಟ್ ಇವನ ಹತ್ರ ಇಲ್ಲ ಅಂತ ವರುಣ್ಗೆ ಹೇಳಿಲ್ಲ ಅಂತಂದ್ರೆ 1000 ಕೋಟಿಗೆ ಆಸೆ ಪಟ್ಟು ಇವರೇ ಡಬಲ್ ಗೆ ಮಾಡ್ತಿದ್ದಾರೆ ಅಂತ ಅವನು ಇವರೆಲ್ಲರನ್ನು ಸಾಯಿಸ್ಬಿಡ್ತಾನೆ ಅಂತ. ಮತ್ತೊಂದ್ ಕಡೆ ಆಗ್ಲೇ ಒಬ್ಬ ಕಮಿಷನರ್ ಅಬ್ರಾಹಂ ಯಾರು ಅಂತ ಕಂಡಿಡಿದ್ನಲ್ಲ, ಅವನು ಅರುಣಗಿರಿಗೆ ಕಾಲ್ ಮಾಡಿ ಹೇಳ್ತಾ ಹೋಗ್ತಾನೆ, ಅಬ್ರಾಹಂ ಒಬ್ಬ ಅಂಡರ್ ಗ್ರೌಂಡ್ ನ ದೊಡ್ಡ ಕ್ರಿಮಿನಲ್, ಒಂದ್ಸಲ ಅವನನ್ನ ನಾನು ಹಿಡಿಯೋದಕ್ಕೆ ಹೋಗಿ ಸಾಯ್ತಾ ಬದುಕಿದೀನಿ ಅಂತ. ಈ ಕಡೆ ಅಬ್ರಾಹಂ ಆ 100 ರೂಪಾಯಿ ನೋಟು ಎಲ್ಲಿದೆ ನಾನೇ ಹುಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಿರ್ತಾನೆ. ಹಾಗೆ ಕಮಿಷನರ್ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಬ್ರಾಹಂನ ಹಿಡಿಯೋದಕ್ಕೆ 15 ಜನರು ಪೊಲೀಸರು ಹೋಗಿದ್ರು, ಆದ್ರೆ ಅವನು ಅವರೆಲ್ಲರನ್ನು ಸಾಯಿಸ್ಬಿಟ್ಟಿದ್ದ ಅಂತ. ನಂತರ ಅಬ್ರಾಹಂ ಮಾತ್ರ ತಗೊಳ್ಳೋದಕ್ಕೆ ಅಂತ ಮೆಡಿಕಲ್ಗೆ ಬಂದು ಮೆಡಿಕಲ್ ನವನು ಕೂಡ ಸಾಯಿಸ್ಬಿಟ್ಟಿರ್ತಾನೆ. ರಾಜಾರಾಮ್ ಫ್ಯಾಮಿಲಿ ಅವರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಫ್ಯಾಮಿಲಿ ಅವರನ್ನ ಇವರೇ ಹುಡುಕ್ಬೇಕು ಅಂತ. ಇವನಿಗೊಬ್ಬ ಪೊಲೀಸ್ ಪರಿಚಯ ಇರ್ತಾನೆ, ಅವನ ಜೊತೆ ಸೇರ್ಕೊಂಡು ಹುಡ್ಕೋದಕ್ಕೆ ಅಂತ ರಾಜಾರಾಮ್ ಹೋಗ್ತಾನೆ. ಹಾಗೆ ಪೊಲೀಸರು ಕೆರೆಲೆಲ್ಲ ಹುಡುಕ್ತಿರ್ತಾರೆ, ಶಿವನ ಫೋನ್ ಸಿಕ್ತಿರೋದಿಲ್ಲ. ಮತ್ತೊಂದ್ ಕಡೆ ಅಬ್ರಾಹಂ ಒಬ್ಬ ಪೊಲೀಸ್ ನ ಮನೆಗೆ ಬಂದು ಇವನಿಗೆ ಚೆನ್ನಾಗಿ ಹೊಡೆದಿರ್ತಾನೆ. ಹಾಗೆ ಇವನಿಗೆ ಗೊತ್ತಾಗುತ್ತೆ ಟೋಬಿಗೆ ಹೊಡೆದಿದ್ದು ಸ್ಕೂಲ್ ಮಾಸ್ಟರ್ ನ ಫ್ಯಾಮಿಲಿ ಅಲ್ಲ, ಕರಾಟೆ ಮಾಸ್ಟರ್ ಫ್ಯಾಮಿಲಿ ಅಂತ. ಈಗ ಇವನಿಗೆ ಎಲ್ಲಾನು ಅರ್ಥ ಆಗೋಗಿದೆ. ಆದ್ರಿಂದ ಸೀದಾ ರಾಜಾರಾಮನ್ನ ಮನೆಗ್ ಬಂದು ಸೀತಾನ ಕೇಳ್ತಿರ್ತಾನೆ, ನಿಮ್ಮನ್ನ ಸಾಯಿಸೋದಕ್ ಬಂದಂತ 6 ಜನರನ್ನ ಏನ್ ಮಾಡಿದ್ರಿ ಅಂತ. ಆಗ ನೀಲಾ ಮತ್ತೆ ಸೀತಾ ಇವನಿಗೆ ಇನ್ಸ್ಪೆಕ್ಟರ್ ಫ್ಯಾಮಿಲಿ ಅವರು ಎಲ್ಲಿದ್ದಾರೆ ಗೊತ್ತಿರಬಹುದು ಅಂತ ಯಾರಿಗೂ ಕೇಳಿಸ್ಬಾರ್ದು ಅಂತ ಟಿವಿ ವಾಲ್ಯೂಮ್ ಅನ್ನ ಜಾಸ್ತಿ ಕೊಟ್ಟು ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವನಂತೂ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಆಗ ರಾಜಾರಾಮನ್ಗೆ ಪಕ್ಕದ ಮನೆಯವರು ಕಾಲ್ ಮಾಡ್ತಾರೆ, ಏನಕ್ಕೆ ಟಿವಿ ವಾಲ್ಯೂಮ್ ಅನ್ನ ಜಾಸ್ತಿ ಕೊಟ್ಟಿದ್ದೀರಾ ಅಂತ, ಯಾರೋ ಬಂದಿದ್ದಾರೆ ಅಂತ ಇವನಿಗೆ ಗೊತ್ತಾಗೋಗುತ್ತೆ. ಹೀಗೆ ಅಬ್ರಾಹಂ ಇವರಿಬ್ರಿಗೂ ಹೊಡಿತಿರ್ಬೇಕಾದ್ರೆ ರಾಜಾರಾಮನ್ ಬಂದು ಇವನಿಗೆ ಭಯಂಕರವಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಬ್ರಾಹಂ ಇವನಿಗೆ ಕುಕ್ಕರ್ ತಗೊಂಡು ಹೊಡೆದಿದ್ರಿಂದ ಇವನಿಗೆ ಫೈಟ್ ಮಾಡೋದಕ್ಕಾಗೋದಿಲ್ಲ. ಎಲ್ಲರೂ ಈಗ ಕೆಳಗಡೆ ಬಿದ್ದೋಗಿದ್ದಾರೆ. ಇದರಿಂದ ಅಬ್ರಾಹಂ ಇನ್ನೇನು ಸೀತನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮದ್ವೆಗೆ ಹೋಗಿದ್ದಂತ ಇಲಾಂಗೋ ಬಂದು ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೌದು, ಇವನು ಕೂಡ ಒಬ್ಬ ಕರಾಟೆ ಎಕ್ಸ್ಪರ್ಟೇ. ನಂತರ ಮನೆಯವರೆಲ್ಲರೂ ಸೇರಿ ಒಬ್ಬೊಬ್ಬರೇ ಇವನಿಗೆ ಚೆನ್ನಾಗಿ ಹೊಡೆದು ಕಟ್ ಹಾಕಿ ಇನ್ಸ್ಪೆಕ್ಟರ್ ನ ಫ್ಯಾಮಿಲಿ ಅವರು ಎಲ್ಲಿದ್ದಾರೆ ಅಂತ ಕೇಳ್ತಿರ್ತಾರೆ. ಈ ಕಡೆ ಈ ಇನ್ಫಾರ್ಮರ್ ಕೃಪಾರನಿಗೆ ಕಾಲ್ ಮಾಡಿ ಹೇಳ್ತಾನೆ, ಅದೊಂದು ಕರಾಟೆ ಮಾಸ್ಟರ್ ಫ್ಯಾಮಿಲಿ ಮಿಸ್ ಆಗಿ ಸ್ಕೂಲ್ ಮಾಸ್ಟರ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟಿದ್ದೆ ಅಂತ. ಆದ್ರೆ ಅಷ್ಟೊತ್ತಿಗೆ ರಾಜಾರಾಮನ್ ಮತ್ತೆ ನೀಲಾ ಇವರ ಫಿಂಗರ್ ಪ್ರಿಂಟ್ ಯಾರಿಗೂ ಸಿಗ್ಬಾರ್ದು ಅಂತ ಗ್ಲೌಸ್ ಹಾಕೊಂಡು ಇಲ್ಲಿಗೆ ಬಂದು ಈ ಸಲ ಇವರು ದಯಾದಾಕ್ಷಣೆ ಇಲ್ಲದೆ ಯಾವ ರೀತಿ ಹೊಡಿತಿರ್ತಾರೆ ಅಂತಂದ್ರೆ ರೌಡಿಗಳೆಲ್ಲ ಸತ್ತೋಗ್ತಾ ಇರ್ತಾರೆ. ಹಾಗೆ ಇನ್ಸ್ಪೆಕ್ಟರ್ ನ ಫ್ಯಾಮಿಲಿ ಅವರು ಕೂಡ ಇವರಿಗೆ ಸಿಕ್ಕಿದ್ದಾರೆ. ಇನ್ನೇನು ಕೃಪಾರನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ್ಲೇ ವರುಣ್ ಹೇಳಿದ್ನಲ್ಲ, ನನ್ ಮ್ಯಾನೇಜರ್ ಕಳಿಸ್ತೀನಿ 100 ರೂಪಾಯಿ ನೋಟನ್ನ ಕೊಟ್ಟು ಕಳಿಸು ಅಂತ. ಆ ಮ್ಯಾನೇಜರ್ ಇಲ್ಲಿಗೆ ಬಂದಾಗ ಇವನನ್ನು ಕೂಡ ಕಟ್ಟ ಹಾಕಿ ಕೇಳಿದಾಗ ಕೃಪಾರ ಇವನಿಗೆ ವರುಣ್ನ ಬಗ್ಗೆ, ಆ 100 ರೂಪಾಯಿ ನೋಟಿಂದ 1000 ಕೋಟಿ ಟ್ರಾನ್ಸ್ಫರ್ ಆಗೋ ವಿಷಯದ ಬಗ್ಗೆ, ಹಾಗೆ ಡೋಂಗ್ರಿ ಹಳ್ಳಿಯವರು ಸಾಯ್ತಿರುವಂತ ಎಲ್ಲಾ ವಿಷಯನೂ ಹೇಳ್ತಾನೆ. ಇದರಿಂದ ಈ ವಿಷಯನ ಇಲಾಂಗೋಗೆ ಹೇಳಿದಾಗ ಶಿವನ ಡೆಡ್ ಬಾಡಿಲಿ ಇವನಿಗೆ ಆ 100 ರೂಪಾಯಿ ನೋಟು ಸಿಗುತ್ತೆ. ಈಗ ಇವ್ರ ಹತ್ರ ಒಂದು ದಾರಿ ಇದೆ, ಆ 100 ರೂಪಾಯಿ ನೋಟನ್ನು ಇವರಿಗೆ ಕೊಟ್ಟು ಮೊದ್ಲಿನ ರೀತಿ ಇವರ ಜೀವನನ ಬದುಕಬಹುದು. ಆದ್ರೆ ಡೋಂಗ್ರಿ ಹಳ್ಳಿಯವರು ಸಾಯ್ತಾರೆ ಅಂತ ಇವರಿಗೆ ಗೊತ್ತಾಗೋಗಿದ್ಯಲ್ಲ, ಇದರಿಂದ ಈ ವಿಷಯನ ಹೀಗೆ ಬಿಡಬಾರದು ಅಂತ ಕೃಪಾರ ಹಾಗೆ ಮ್ಯಾನೇಜರ್ನ ಸಾಯಿಸಿ
ಸಾಯಿಸಿ ಇನ್ಸ್ಪೆಕ್ಟರ್ ಫ್ಯಾಮಿಲಿ ಅವರಿಗೆ ಫೋನ್ ಅನ್ನ ತಲುಪಿಸ್ತಾರೆ. ನಂತರ ಅರುಣಗಿರಿ ಇವನ ಫ್ಯಾಮಿಲಿನ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಆದ್ರೆ ಇವರೆಲ್ಲರನ್ನೂ ಸಾಯಿಸಿರೋದು ಯಾರು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಈ ವಿಷಯನ ವರುಣ್ ಟಿವಿಯಿಂದ ತಿಳ್ಕೊಂಡು ಶಾಕ್ ಆಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಮಿನಿಸ್ಟರ್ ಕೂಡ ಕಾಲ್ ಮಾಡಿ, ನಿನ್ಗೆ ಕೊಟ್ಟಿರುವಂತ ಟೈಮ್ ಮುಗಿತಿದೆ, ಇನ್ನು 1 ದಿನದಷ್ಟರಲ್ಲಿ 1000 ಕೋಟಿ ಬಂದಿಲ್ಲ ಅಂತಂದ್ರೆ ನಿನ್ನ ಡೀಲ್ ಆಗೋದಿಲ್ಲ ಅಂತ. ಅದಕ್ಕೆ ಕೃಪಾರನ್ಗೆ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಆ ಗೋಡನ್ನ ಸುತ್ತಮುತ್ತ ಇರುವಂತ CCTV ಫುಟೇಜ್ ಗಳನ್ನೆಲ್ಲ ತರಿಸಿರ್ತಾನೆ. ಹಾಗೆ ರಾಜಾರಾಮ್ ಫ್ಯಾಮಿಲಿ ಅವರಿಗೆ ಗೊತ್ತಾಗೋಗಿದೆ ಇದೆಲ್ಲ ಸ್ಟಾಪ್ ಆಗ್ಬೇಕು ಅಂತಂದ್ರೆ ವರುಣ್ ಸಾಯ್ಲೇಬೇಕು ಅಂತ. ಈ ಕಡೆ ವರುಣ್ಗೆ CCTV ಫುಟೇಜ್ ನಲ್ಲಿ ಗೋಡನ್ನ ಸುತ್ತ ಸ್ವಲ್ಪ ಜನ ಓಡಾಡಿರೋದು ಗೊತ್ತಾಗುತ್ತೆ. ರಾಜಾರಾಮ್ ಮತ್ತೆ ನೀಲಾನು ಕೂಡ ಇರ್ತಾರೆ. ಆದ್ರೆ ಇವ್ರ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ. ಇವರಿಬ್ಬರನ್ನ ಬಿಟ್ಟು ಅಲ್ಲಿ ಓಡಾಡಿರೋಂತವ್ರೆಲ್ಲರನ್ನು ಕರ್ಸಿ ಹಿಂಸೆ ಕೊಡ್ತಿರ್ತಾನೆ. ಕೃಪಾಕರ ಕಡೆಯವ್ರನ್ನ ಸಾಯಿಸಿರೋದು ಯಾರು ಅಂತ. ಅಷ್ಟೊತ್ತಿಗೆ ರಾಜಾರಾಮ್ನ ಫ್ಯಾಮಿಲಿ ಅವರು ಅಬ್ರಹಾಂನ ಜೀವಂತವಾಗಿ ಹೂತಾಕ್ಬಿಡ್ತಾರೆ. ಈ ಕಡೆ ವರುಣ್ ಕರ್ಕೊಂಡ್ ಬಂದಿರುವಂತ ಜನರಲ್ಲಿ ಒಬ್ಬ ಕಳ್ಳ ಇರ್ತಾನೆ. ಇವನು ಹೇಳ್ತಿರ್ತಾನೆ, ನೆನ್ನೆ ಕೃಪಾಕರ ಕಡೆಯವರನ್ನ ಆ ತಂದೆ ಮಗಳು ಹೊಡಿತಿದ್ರು ಅಂತ CCTV ಕಡೆಗೆ ಕೈ ತೋರಿಸ್ತಾನೆ. ಇದರಿಂದ ಇವರೆಲ್ಲರನ್ನು ಸಾಯಿಸಿ ಆ 100 ರೂಪಾಯಿ ನೋಟು ಆ ಫ್ಯಾಮಿಲಿ ಅವ್ರ ಹತ್ರನೇ ಇರ್ಬೋದು ಅಂತ ಇವನ ಕಡೆಯ ಜನರನ್ನೆಲ್ಲರನ್ನು ರಾಜಾರಾಮ್ ಮನೆ ಹತ್ರ ಕಳಿಸ್ತಾನೆ. ಮನೇಲಿ ನೋಡಿದ್ರೆ ಸೀತಾ ಮತ್ತೆ ಇಲಾಂಗೋ ಮಾತ್ರ ಇರೋದು. ಯಾಕೆ ಅಂತಂದ್ರೆ ಈಗಾಗಲೇ ರಾಜಾರಾಮನ್ ಮತ್ತೆ ನೀಲಾ ವರುಣ್ನ ಮನೆಗೆ ಬಂದು ತಲುಪಿಟ್ಟಿದ್ದಾರೆ. ಇದರಿಂದ ಫೈಟ್ ಶುರು ಆಗುತ್ತೆ. ಮತ್ತೊಂದ್ ಕಡೆ ಸೀತಾ ಮತ್ತೆ ಇಲಾಂಗೋನು ಕೂಡ ತುಂಬಾ ಕಷ್ಟಪಟ್ಟು ಫೈಟ್ ಮಾಡ್ತಾ ಇರ್ತಾರೆ. ರಾಜಾರಾಮ್ ಮತ್ತೆ ನೀಲಾ ಎಲ್ಲರಿಗೂ ಹೊಡೆದು ಸಾಯಿಸಿದ್ರಿಂದ ವರುಣೆ ಫೈಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಈ ಕಡೆ ಸೀತಾ ಮತ್ತೆ ಇಲಾಂಗೋ ಇವರೆಲ್ಲರಿಗೂ ಚೆನ್ನಾಗಿ ಹೊಡೆದು ಇಲ್ಲಿಂದ ಓಡಿಸ್ಬಿಡ್ತಾರೆ. ಇಲ್ಲಿ ನಮ್ಗೊಂದು ವಿಷಯ ಗೊತ್ತಾಗುತ್ತೆ, ಡೋಂಗ್ರಿ ಹಳ್ಳಿಯ ಜನರಿಗೆ ಯಾವುದೇ ತರದ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಆ 1000 ಕೋಟಿ ಬೆಲೆ ಬಾಳುವಂತ 100 ರೂಪಾಯಿ ನೋಟನ್ನ ಈಗಾಗ್ಲೇ ಇವರು ಸುಟ್ಟಾಕ್ಬಿಟ್ಟಿದ್ದಾರೆ. ಕೊನೆಗೆ ವರುಣ್ ಕೂಡ ಸಾಯಿಸ್ಬಿಡ್ತಾರೆ. ನಂತರ ಅರುಣಗಿರಿಗೆ ಗೊತ್ತಾಗ್ತಿಲ್ಲ ವರುಣ್ ಹಾಗೆ ಅವನ ಸಾಮ್ರಾಜ್ಯನ ಒಂದೇ ದಿನದಲ್ಲಿ ಯಾರು ನಾಶ ಮಾಡಿದ್ರು ಅಂತ. ಮತ್ತೊಂದ್ ಕಡೆ ನೋಡಿದ್ರೆ ನೀಲಾ ಫ್ಯಾಮಿಲಿ ಮೊದಲಿನ ರೀತಿ ಆರಾಮಾಗಿ ಇರುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಮೈಂಡ್ಸ್.